Hello friends, my dear students and parents and my dear colleagues. Welcome to ನಮ್ಮ ಡಿಪ್ಲೊಮೊ. ಸೊ ಟುಡೇ ಇವತ್ತು ನಾವು ಡಿ ಸಿ ಇ ಟಿ ಬಗ್ಗೆ ತಿಳ್ಕೊಳ್ಳೋಣ. ವಾಟ್ ಈಸ್ ಡಿ ಸಿ ಇ ಟಿ? ಓಕೆ, ಡಿ ಸಿ ಇ ಟಿ ಅಂದರೆ ಏನು? ಓಕೆ, ಡಿ ಸಿ ಇ ಟಿ ಇಸ್ ನಥಿಂಗ್ ಬಟ್ ದ ಡಿಪ್ಲೊಮೊ ಸಿ ಇ ಟಿ ಇನ್ ವಿಚ್ ದ ಡಿಪ್ಲೊಮೊ ಸ್ಟೂಡೆಂಟ್ಸ್ ಆರ್ ರೈಟ್ ಆ್ಯನ್ ಎಂಟ್ರೆನ್ಸ್ ಟೆಸ್ಟ್ ಟು ಗೆಟ್ ಇನ್ ಟು ಇಂಜಿನಿಯರಿಂಗ್ ಕಾಲೇಜ್. ಸೊ ಡಿಪ್ಲೊಮಾ ಹುಡುಗರು ಯಾರು ಫೈನಲ್ ಇಯರಲ್ಲಿದ್ದಾರೆ ಅವರು ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಬರೀತಾರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ತೊಗೊಳೋದಕ್ಕೆ ಲ್ಯಾಟ್ರಲ್ ಎಂಟ್ರಿ ಥ್ರೂ ಥರ್ಡ್ ಸೆಮ್ಗೆ ಸೆಕೆಂಡ್ ಇಯರಲ್ಲಿ. ಓಕೆ, ಸೊ ಇದ್ರ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಇವತ್ತು. ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟು, ತುಂಬ ಡೀಟೇಲ್ ಆಗಿ ಈ ವಿಡಿಯೋ ಮಾಡಿದ್ದೀನಿ. ಯಾವುದೇ ಸ್ಟೂಡೆಂಟ್ ಆಗಿರ್ಬೋದು ಡಿಪ್ಲೊಮೋಲ್ಲಿ, ಎನಿ ಸೆಮ್, ಎನಿ ಬ್ರ್ಯಾಂಚ್, ಫಸ್ಟ್ ಸೆಮ್ಮಿಂದ ಹಿಡಿದು 6 ಸೆಮ್ ಇರೋ ಸ್ಟೂಡೆಂಟ್ಸ್ವರೆಗೂ ಮೇಯ್ನ್ಲಿ ಈ ವಿಡಿಯೋ ನೋಡಬೇಕಾಗಿರೋದು ಫೈನಲ್ ಇಯರ್ ಸ್ಟೂಡೆಂಟ್ಸು. ಯಾಕಂದರೆ 5th ಸೆಮ್ ಬಂದಾಗ ಅಥವಾ 6th ಸೆಮ್ ಬಂದಾಗ ಅವ್ರಿಗೆ ಡಿ ಸಿ ಇ ಟಿ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಸೊ ಏನು ಎಕ್ಸಾಕ್ಟ್ಲಿ ಇದು ಡಿ ಸಿ ಇ ಟಿ ಅಂತ, ಯಾವ ಥರ ಪ್ಲೇ ಆಗುತ್ತೆ, ಯಾವ ಥರ ನಾವು ಸ್ಕೋರ್ ಮಾಡ್ಬೋದು, ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಯಾವ ಥರ ತೊಗೊಬೋದು ಅನ್ನೋದು ಒಂದು ಐಡಿಯಾ ಬೇಕಾಗಿರುತ್ತೆ. ಸೊ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಮತ್ತು ಯಾವುದೇ ಒಂದು ಸ್ಟೂಡೆಂಟ್ ಅಥವಾ ಪೇರೆಂಟ್ ಈ ವಿಡಿಯೋ ನೋಡ್ತಾ ಇದ್ದರೆ, 10th ಆಗಿರೋ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಆಗಿರ್ಬೋದು, ಸೇರಿಸೋ ಪೇರೆಂಟ್ಸ್ ಆಗಿರ್ಬೋದು, ಸೊ ಡಿಪ್ಲೊಮೊ ಇಂಪಾರ್ಟೆನ್ಸ್ ಏನು, ಓಕೆ, ಸೊ ಡಿಪ್ಲೊಮೊ ಇಂಪಾರ್ಟೆನ್ಸ್ ಏನು, ಮತ್ತು ಪರ್ಟಿಕ್ಯುಲರ್ಲಿ ನಿಮ್ಮ ಮಗ ಅಥವಾ ಮಗಳು ಇಂಜಿನಿಯರಿಂಗ್ ಕಾಲೇಜ್ ಸೇರಬೇಕು ಅಂದಂಗಿದ್ರೆ ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಒನ್ ಆಫ್ ದ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಅವರು ಸೇರ್ಕೊಬೋದು ಥ್ರೂ ಡಿಪ್ಲೊಮೊ ಬಂದರೆ. ಬಟ್ ಪಿ ಯು ಸಿ ಥ್ರೂ ಬಂದರೆ ಅದು ಕಷ್ಟ ಆಗುತ್ತೆ. ಬಟ್ ಡಿಪ್ಲೊಮೊ ಥ್ರೂ ಬಂದರೆ ಈಸಿಯಾಗಿ ಒನ್ ಆಫ್ ದ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಅವರು ಸೇರ್ಕೊಬೋದು. ಯಾವ ಥರ ಅಂತ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಪೂರ್ತಿ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಾ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನನ್ನ ಇಂಟೆನ್ಷನ್ ಏನು ಅಂತಂದರೆ ಪ್ರತಿಯೊಬ್ಬ ಡಿಪ್ಲೊಮೊ ಸ್ಟೂಡೆಂಟು ಅಥವಾ ಪ್ರತಿಯೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟು ಯಾರು ಇಂಜಿನಿಯರ್ ಆಗಬೇಕು ಅನ್ನೋಂಗಿದ್ದಾರೆ ಅಂಥವ್ರು ನೋಡಿದ್ರೆ ದೇ ವಿಲ್ ಗೆಟ್ ಎ ಲಾಟ್ ಆಫ್ ಇನ್ಫಾರ್ಮೇಷನ್. ಓಕೆ, ವಿತೌಟ್ ಡಿಲೇ ವಿಲ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಯಾವ ಟಾಪಿಕ್ ಕವರ್ ಮಾಡ್ತೀನಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಈಸ್ ವಾಟ್ ಈಸ್ ಡಿ ಸಿ ಇ ಟಿ. ಸೊ ಡಿ ಸಿ ಇ ಟಿ ಅಂತ ಏನನ್ನು ನೋಡೋಣ. ನೆಕ್ಸ್ಟು ಹೌ ಡಿ ಸಿ ಟಿ ರ್ಯಾಂಕ್ ಇಸ್ ಕ್ಯಾಲ್ಕುಲೇಟೆಡ್, ಡಿ ಸಿ ಟಿ ರ್ಯಾಂಕ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದನ್ನು ನೋಡೋಣ. ಮತ್ತು ನೆಕ್ಸ್ಟು ಇಂಪಾರ್ಟೆನ್ಸ್ ಆಫ್ ಡಿ ಸಿ ಇ ಟಿ. ಡಿ ಸಿ ಇ ಟಿನೇ ಯಾಕೆ ಇಂಪಾರ್ಟೆಂಟು? ನಿಮಗೆ ಕೆ ಸಿ ಇ ಟಿನೂ ಬರುತ್ತೆ. ಓಕೆ, ಕೆ ಸಿ ಇ ಟಿ ಬಂದು ಪಿ ಯು ಸಿ ಅವ್ರಿಗೆ, ಅದಕ್ಕಿಂತ ಇದು ಡಿ ಸಿ ಇ ಟಿ ಯಾಕೆ ಇಂಪಾರ್ಟೆನ್ಸು ಅವ್ರು ಹೇಳ್ತೀನಿ. ನೆಕ್ಸ್ಟ್ ಮೀನಿಂಗ್ ಆಫ್ ಟಾಪ್ ಇಂಜಿನಿಯರಿಂಗ್ ಕಾಲೇಜ್, ಟಾಪ್, ಬೆಸ್ಟ್ ಅಥವಾ ಗುಡ್ ಇದಂತ ಕರಿತೀವಿ. ಸೊ ಏನಂಗಂದರೆ ಅದು ನೋಡೋಣ. ಆಮೇಲೆ ಮೆಥಡ್ ಟು ಸ್ಕೋರ್ ಗುಡ್ ರ್ಯಾಂಕ್ ಇನ್ ಡಿ ಸಿ ಇ ಟಿ. ಸೊ ಡಿ ಸಿ ಇ ಟಿಲಿ ಒಳ್ಳೆ ರ್ಯಾಂಕ್ ಆ ಥರ ಸ್ಕೋರ್ ಮಾಡಬೇಕು ಅದನ್ನು ನೋಡೋಣ. ಇವೆಲ್ಲ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ವಾಟ್ ಈಸ್ ಡಿ ಸಿ ಟಿ ಹೋಗೋದಕ್ಕೆ ಮುಂಚೆ ಫಸ್ಟ್ ಇಂಜಿನಿಯರಿಂಗ್ ಯಾವ ಥರ ಎಂಟ್ರಿ ಆಗೋದು ನೋಡೋಣ. ಸೊ ಇಲ್ಲಿ ಇಂಜಿನಿಯರಿಂಗ್ ಬಂದು 2 ವೇಸಲ್ಲಿ ಎಂಟ್ರಿ ಆಗ್ಬೋದು. ಒಂದು ಥ್ರೂ ಪಿ ಯು ಸಿ, ಇನ್ನೊಂದು ಥ್ರೂ ಡಿಪ್ಲೊಮೊ. ಓಕೆ, ಸೊ ಎರಡೂ ಬಂದು 6 ಇಯರ್ಸೇ ಆಗುತ್ತೆ ನಮಗೆ. ಇಲ್ಲಿ ನೋಡಿ, ಪಿ ಯು ಸಿ 2 ಇಯರ್ಸ್ ಆಗುತ್ತೆ ಮತ್ತು ಇಂಜಿನಿಯರಿಂಗ್ 4 ಇಯರ್ಸ್ ಆಗುತ್ತೆ. ಸೊ ಪಿ ಯು ಸಿಯಿಂದ ಬರೆದು ಕೆ ಸಿ ಇ ಟಿ ಬರೀಬೇಕು. ಕೆ ಸಿ ಇ ಟಿಯಿಂದ ವಿಲ್ ಗೆಟ್ ದ ಪ್ಲೇಸ್ಮೆಂಟ್ ಟು ಇಂಜಿನಿಯರಿಂಗ್. ಅದೇ ಥರ ಪಿ ಯು ಸಿ 2 ಇಯರ್ಸ್, ಇಂಜಿನಿಯರಿಂಗ್ 4 ಇಯರ್ಸ್, 6 ಇಯರ್ಸ್ ಆಗುತ್ತೆ. ಬಟ್ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ ಪಿ ಯು ಸಿ ಆದಮೇಲೆ ಜಾಬ್ ಮಾಡ್ಬೋದು ಅಂದರೆ ಖಂಡಿತ ಮಾಡೋಕ್ಕಾಗಲ್ಲ. ಅದೇ ಡಿಪ್ಲೊಮೊ ಮಾಡಿದ್ರೆ ಸೊ ಡಿಪ್ಲೊಮೊ 3 ಇಯರ್ಸ್ ಆಗುತ್ತೆ. ಡಿಪ್ಲೊಮೊ 3 ಇಯರ್ಸ್ ಬರೆದು ಡಿ ಸಿ ಇ ಟಿ ಬರೆದು ವಿಲ್ ಗೆಟ್ ಇನ್ ಟು ಇಂಜಿನಿಯರಿಂಗ್ ಸೆಕೆಂಡ್ ಇಯರ್. ಡೈರೆಕ್ಟಾಗಿ ಸೆಕೆಂಡ್ ಇಯರ್ಗೆ ಹೋಗ್ತೀವಿ, ಸೆಕೆಂಡ್ ಇಯರ್ ಥರ್ಡ್ ಸೆಮ್ಗೆ ಹೋಗ್ತೀವಿ. ಓಕೆ, ಸೊ ಆಟೋಮೆಟಿಕಲ್ ಏನಾಗುತ್ತೆ, ಇಲ್ಲೂ 3 ಇಯರ್ಸ್ ಆಗುತ್ತೆ, ಇಲ್ಲೂ 3 ಇಯರ್ಸ್ ಆಗುತ್ತೆ, ಇದು ಬಂದು 6 ಇಯರ್ಸ್ ಆಗುತ್ತೆ. ಸೊ ಇದು ಬಂದು 6 ಇಯರ್ಸ್ ಆಗುತ್ತೆ. ಬಟ್ ಒಂದು ಅಡ್ವಾಂಟೇಜ್ ಏನು ಅಂತಂದರೆ ಡಿಪ್ಲೊಮೊ ಮಾಡಿದ್ರೆ ಯು ಕ್ಯಾನ್ ಹ್ಯಾವ್ ಎ ಜಾಬ್ ಸಿಗುತ್ತೆ ನಮಗಿಲ್ಲಿ. ದಟ್ ಈಸ್ ಅ ಒನ್ ಅಡ್ವಾಂಟೇಜ್ ಯು ಕ್ಯಾನ್ ಪರ್ಸ್ಯೂ ಥ್ರೂ ಡಿಪ್ಲೊಮೊ. ನಾನು ಯಾಕೆ ಡಿಪ್ಲೊಮೊ ಪ್ರಿಫರ್ ಮಾಡ್ತಾ ಇದ್ದೀನಿ ಅಂತಂದರೆ ಕೆಲವು ಸ್ಟೂಡೆಂಟ್ಸ್ಗೆ 3 ಇಯರ್ಸ್ ಆದಮೇಲೆ ಜಾಬ್ ಮಾಡಬೇಕು ಅನ್ನೋದಿರುತ್ತೆ. ಅಂಥವರು ಡಿಪ್ಲೊಮೊ ಆಫ್ ಮಾಡ್ಕೊಬೋದು. ಮತ್ತು ಪರ್ಟಿಕ್ಯುಲರ್ಲಿ ಇಂಜಿನಿಯರಿಂಗೇ ಮಾಡಬೇಕಂತ ಇರ್ತಾರೆ. ಅಂಥವರು ಡಿಪ್ಲೊಮೊ ಇಸ್ ದ ಬೆಸ್ಟ್ ವೇ ಯು ಕ್ಯಾನ್ ಚೂಸ್ ಫಾರ್ ಇಂಜಿನಿಯರಿಂಗ್. ಓಕೆ, ಯಾಕಂದರೆ ಥ್ರೂ ಡಿಪ್ಲೊಮೊ ಹೋದರೆ ಯು ವಿಲ್ ಗೆಟ್ ಎ ಗುಡ್ ಇಂಜಿನಿಯರಿಂಗ್ ಕಾಲೇಜ್ ವಿತ್ ದ ಬೆಸ್ಟ್ ಎಫರ್ಟ್ ಅಸ್ ದ ಸೇಮ್ ಎಫರ್ಟ್ ಯು ಪುಟ್ ಇನ್ ದ ಪಿ ಯು ಸಿ. ನೋಡಿ, ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಯಾಕೆ ನಾನು ಡಿಪ್ಲೊಮೋಸ್ ಡಿ ಸಿ ಇ ಟಿ ಅಥವಾ ಡಿಪ್ಲೊಮೊ ಪ್ರಿಫರ್ ಮಾಡ್ತೀನಿ ಅಂತಂದರೆ, ಇಲ್ಲಿ ಕೆ ಸಿ ಇ ಟಿ 2021 ನೋಡಿ ಇಲ್ಲಿ ಅಪ್ರಾಕ್ಸಿಮೇಟ್ಲಿ 2 lakh ಮೆಂಬರ್ಸ್ ಸಿ ಇ ಟಿ ಬರಿತಾ ಇದ್ದಾರೆ. ಅಪ್ರಾಕ್ಸಿಮೇಟ್ಲಿ 2 lakh ಮೆಂಬರ್ಸ್ ಸಿ ಇ ಟಿ ಬರಿತಾ ಇದ್ದಾರೆ. ಸೊ 2 ಲಕ್ಷ ಜನದಲ್ಲಿ ನೀವು ಕಾಂಪೀಟ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಸೀಟ್ ಸಿಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಒಳ್ಳೆ ಕಾಲೇಜ್ ಸಿಗಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ, ತುಂಬ ಎಫರ್ಟ್ ಆಗಿ ಮಾಡಬೇಕು. ಸೊ ಅದಕ್ಕೆ ಏನು ಹೇಳ್ತಾ ಇದ್ದೀನಿ ನಾನು, ಕೆ ಸಿ ಟಿಯಿಂದ ಹೋದಾಗ ಅಥವಾ ಪಿ ಯು ಸಿ ಮಾಡೋದಾಗ ಸ್ವಲ್ಪ ಕಷ್ಟ ಆಗುತ್ತೆ ಒಳ್ಳೆ ಕಾಲೇಜ್ ಸಿಗೋದು. ಇನ್ನೊಂದೇನು ಅಂದರೆ ಕೆ ಸಿ ಟಿಯಿಂದ
ಹೋದ್ರೆ ಅಥವಾ PUC ಇಂದ ಮಾಡಿದ್ರೆ 75% ಸೀಟ್ಸ್ ರಿಸರ್ವ್ ಆಗಿರುತ್ತೆ. ಓಕೆ, ಸೊ ಎನಿ ಕಾಲೇಜ್ ಯು ಟೇಕ್, ಎನಿ ಬ್ರಾಂಚ್ ಯು ಟೇಕ್, 75% ಸೀಟ್ಸ್ ಗೌರ್ಮೆಂಟ್ ಸೀಟ್ ಆಗಿರುತ್ತೆ ವಿತ್ ದ ಗೌರ್ಮೆಂಟ್ ಫೀಸ್. ರಿಮೈನಿಂಗ್ 25% ಮ್ಯಾನೇಜ್ಮೆಂಟ್ ಸೀಟ್ ಇರುತ್ತೆ. ಸಿಮಿಲರ್ಲಿ DCET ತಗೊಂಡ್ರೆ ನೋಡಿ, ಇಲ್ಲಿ ರಫ್ಲಿ ಬರ್ದಿರೋದು ಅಪ್ರಾಕ್ಸಿಮೇಟ್ಲಿ 18,000 to 19,000 ಜನ, ಅಥವಾ ಈಸ್ಲಿ ಕಡಿಮೆ ಆಗಿದೆ, ರಫ್ಲಿ ಒಂದು 30 to 40K ರಫ್ಲಿ ಬರೀತಾರೆ. ಸೊ ಇದರಿಂದ ಏನಾಗುತ್ತೆ ನಮ್ಗಿಲ್ಲಿ 10 to 20% ಸೀಟ್ಸ್ ರಿಸರ್ವ್ ಆಗಿರುತ್ತೆ ನಮಗಿಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ. ದಟ್ ಈಸ್ ಕಾಲ್ಡ್ ಎಸ್ ಎ ಲ್ಯಾಟ್ರಲ್ ಎಂಟ್ರಿ. That is called as a lateral entry, that directly for second year and third sem. Okay, second year and third sem direct ಆಗಿ ಎಂಟ್ರಿ ಸಿಗುತ್ತೆ ನಮಗೆ ಇಲ್ಲಿ. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಕಡಿಮೆ ಇರೋದ್ರಿಂದ ನಮಗೆ ಇಲ್ಲಿ ಕಾಂಪಿಟೇಷನ್ ಕಡಿಮೆ ಆಗುತ್ತೆ. ಸೊ ಕರೆಸ್ಪಾಂಡಿಂಗ್ ಕಾಲೇಜ್ ಎಂಟ್ರಿ ಆಗೋ ವೇ ಅಥವಾ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಸೊ ಇಲ್ಲಿ ಹ್ಯಾವಿಂಗ್ ಎ ಚಾನ್ಸಸ್ ಆಫ್ ಗೆಟಿಂಗ್ ಎ ಗುಡ್ ಕಾಲೇಜ್ ವಿತ್ ದ ಸೇಮ್ ಎಫರ್ಟ್ as you put in the PUC. That's why I'm preferring the DCET or the ಡಿಪ್ಲೊಮೊ. ಸ್ಪೆಸಿಫಿಕಲಿ ಇದು ನಾನು ಹೇಳ್ತಾ ಇರೋದು ಯಾರು ಇಂಜಿನಿಯರಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇರೋದು. ಸೊ ಇದು ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ರೈಟ್ ನಾವು ಡಿಪ್ಲೊಮಾ ಹುಡುಗರು ಯಾರಿದ್ದಾರೆ, ತುಂಬ ಒಳ್ಳೆ ಎಫರ್ಟ್ ಹಾಕಿ ಯು ವಿಲ್ ಗೆಟ್ ಎ ಗುಡ್ ಅಂಡ್ ಬೆಟರ್ ಕಾಲೇಜ್. ಓಕೆ, ಸೊ ಕಮಿಂಗ್ ಟು ದ ಇನ್ಫಾರ್ಮೇಶನ್, ವಾಟ್ ಈಸ್ DCET? ಸೊ DCET ಅಂದರೆ ಏನು? ಓಕೆ, ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಕೆಲವರು ತಿಳ್ಕೊಂಡಿರ್ತೀರಾ ಬಟ್ ಪೂರ್ತಿ ಇನ್ಫಾರ್ಮೇಷನ್ ತಿಳ್ಕೊಂಡಿರಲ್ಲ. ಎಕ್ಸಾಕ್ಟ್ಲಿ DCET ಅಂದರೆ ಏನು, ಯಾವ ಥರ ಪ್ರೊಸೆಸ್ ಅದು ಆಗುತ್ತೆ ಅಂತ. ಸೊ DCET ಇಸ್ ನಥಿಂಗ್ ಬಟ್ ದ ಡಿಪ್ಲೊಮೊ CET. ಡಿ ಅಂದರೆ ಡಿಪ್ಲೊಮೊ, ಸಿ ಅಂದರೆ ಕಾಮನ್, ಇ ಅಂದರೆ ಎಂಟ್ರೆನ್ಸು, ಟಿ ಅಂದರೆ ಟೆಸ್ಟು. ಸೊ ಡಿಪ್ಲೊಮೊ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಆರ್ಗನೈಸ್ಡ್ ಬೈ KEA. KEA ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಇವ್ರು ಕಂಡಕ್ಟ್ ಮಾಡೋದು ಏನಕ್ಕೆ ಅಂತಂದರೆ ಇಂಜಿನಿಯರಿಂಗ್ ಕಾಲೇಜ್ಗೆ ಎಂಟ್ರಿ ಪಡೆಯೋದಕ್ಕೆ ಥ್ರೂ ಗೌರ್ಮೆಂಟ್ ಸೀಟ್ಸ್. ಓಕೆ, ಸೊ ಇಫ್ ಯು ವಾಂಟ್ ಗೌರ್ಮೆಂಟ್ ಸೀಟ್ಸ್ ಇನ್ ಇಂಜಿನಿಯರಿಂಗ್ ಕಾಲೇಜ್ ಥ್ರೂ ಡಿಪ್ಲೊಮೊ, ಸೊ DCET ಇಸ್ ದ ಓನ್ಲಿ ಆಪ್ಷನ್ ವಾಟ್ ಯು ವಾಂಟ್ ಟು ಚೂಸ್. ಸೊ ಇಂಜಿನಿಯರಿಂಗ್ ಕಾಲೇಜಲ್ಲಿ DCET ಇಂದೆಲ್ಲ ಏನು ಮಾಡ್ಬೋದು ಅಂತಂದರೆ ಲ್ಯಾಟರಲ್ ಎಂಟ್ರಿ ಸಿಗುತ್ತೆ ಡೈರೆಕ್ಟಾಗಿ ಸೆಕೆಂಡ್ ಇಯರ್ಗೆ ಇಂಜಿನಿಯರಿಂಗ್ ಥರ್ಡ್ ಸೆಮ್ಗೆ ಎನಿ ಬ್ರಾಂಚ್ ಕರೆಸ್ಪಾಂಡಿಂಗ್ ಬ್ರಾಂಚ್ಗೆ ಕರೆಸ್ಪಾಂಡಿಂಗ್ ಇಂಜಿನಿಯರಿಂಗ್ ಕಾಲೇಜ್ ಬ್ರಾಂಚಸಲ್ಲಿ ಎಂಟ್ರಿ ಸಿಗುತ್ತೆ ನಮಗೆ ಇಲ್ಲಿ. ಸೊ ಇಲ್ಲಿ ಡಿಪ್ಲೊಮಾ ಹುಡುಗರಿಗೋಸ್ಕರ ನಮಗಿಲ್ಲಿ 10 to 20% ಸೀಟ್ಸು ರಿಸರ್ವ್ ಆಗಿರುತ್ತೆ. ಸೊ ಬಿಫೋರ್ 2019 ಇಟ್ ವಾಸ್ ಅರೌಂಡ್ 20%. ಇವಾಗ ಏನಾಗಿದೆ ಅದು 10%ಗೆ ಇಳಿಸಿದ್ದಾರೆ. ಯಾಕಂದರೆ ಡ್ಯೂ ಟು ದ ಲೆಸ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ ಇದು ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಎಕ್ಸಾಮ್ ತಗೊಂತಾರೆ ಅದ್ರ ಮೇಲೆ ವೇರಿ ಆಗುತ್ತೆ. ಸೊ ಆ ಟೈಮಲ್ಲಿ ಅದನ್ನು ಡಿಸೈಡ್ ಮಾಡ್ತಾರೆ. ರಫ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ 10 to 20% ಆಫ್ ಸೀಟ್ಸ್ ಫಾರ್ ದ ಡಿಪ್ಲೊಮಾ ಸ್ಟೂಡೆಂಟ್ಸ್. ಓಕೆ, ಸೊ ಇದು ಬಂದು ಮೇನ್ಲಿ ಓವರ್ ಆಲ್ ವ್ಯೂ ಆಫ್ DCET. ನೌ ವಿಲ್ ಸಿ ವಾಟ್ ಇಸ್ ದ ನೀಡ್ ಫಾರ್ DCET. ಸೊ ಇಲ್ಲಿ ಯಾವುದೇ ಒಂದು ಸ್ಟೂಡೆಂಟು, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಡಿಪ್ಲೊಮಾ ಕಂಪ್ಲೀಟ್ ಆದಮೇಲೆ ದ ನೆಕ್ಸ್ಟ್ ಟೈಮ್ ಈಸ್ ಟು ಗೆಟ್ ಇನ್ ಟು ಇಂಜಿನಿಯರಿಂಗ್ ಕಾಲೇಜ್. ಜಾಬ್ ಮಾಡೋರು ಜಾಬ್ ಮಾಡ್ತಾರೆ, ಡಿಪೆಂಡಿಂಗ್ ಅಪಾನ್ ದ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಥವಾ ಅವ್ರ ಕಂಡೀಷನ್ ಮೇಲೆ ಜಾಬ್ ಮಾಡ್ತಾರೆ. ಹೊರಗಡೆ ಹುಡ್ಕೊಬೋದು, ಜಾಬ್ ಡೆಫಿನೆಟ್ಲಿ ಸಿಗುತ್ತೆ ಹುಡುಕಿದ್ರೆ. ಸೊ ಇಲ್ಲ ಅಂತಂದರೆ 80 to 85% ಇಂಜಿನಿಯರಿಂಗ್ ಕಾಲೇಜ್ ಆಪ್ಟ್ ಮಾಡ್ತಾರೆ. ಡಿಪ್ಲೊಮಾ ಬರೋದೇ ಮೇನ್ಲಿ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಕಾಲೇಜ್ ಆಪ್ಟ್ ಮಾಡೋದಕ್ಕೆ. ಓಕೆ, ಸೊ ಒನ್ ಆಫ್ ದ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಆಪ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಎಕ್ಸಾಂಪಲ್ ಇಟ್ ಕ್ಯಾನ್ ಬಿ PESIT, ಇಟ್ ಕ್ಯಾನ್ ಬಿ RV, ಇಟ್ ಕ್ಯಾನ್ ಬಿ ರಾಮಯ್ಯ, ಇಟ್ ಕ್ಯಾನ್ ಬಿ ದಯಾನಂದ್ ಸಾಗರ್, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಓಕೆ, ಆಲ್ ಓವರ್ ಕರ್ನಾಟಕ ವೇರಿ ಆಗುತ್ತೆ ನಮಗೆ ಇಲ್ಲಿ. ಸೊ ಇಲ್ಲಿ ಇಂಜಿನಿಯರಿಂಗ್ ಹೋಗಬೇಕು ಅಂತಂದರೆ 2 ways ಇದೆ. ಸೊ ವೇ 1 ಬಂದು ಥ್ರೂ DCET. KEA ಅವರು DCET ಆರ್ಗನೈಸ್ ಮಾಡ್ತಾರೆ. ಸೊ DCET ಬರೆದ್ರೆ ಒಂದು ರ್ಯಾಂಕಿಂಗ್ ಬರುತ್ತೆ, ರ್ಯಾಂಕಿಂಗಿಂದ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ಬೋದು. ಸೊ ನೆಕ್ಸ್ಟ್ ಬಂದು ಮ್ಯಾನೇಜ್ಮೆಂಟ್ ಕೋಟಾ. ಓಕೆ, ಯಾಕೆ ಮ್ಯಾನೇಜ್ಮೆಂಟ್ ಕೋಟಾ ಇದೆ ಅಂತಂದರೆ ಡಿಪ್ಲೊಮೋಲಿ ದೆರ್ ಆರ್ ಸ್ಟೂಡೆಂಟ್ಸ್ ಹೂ ಆರ್ ನಾಟ್ ಸ್ಟಡೀಡ್ ಇನ್ ಕರ್ನಾಟಕ. ಹೊರಗಡೆ ಸ್ಟೂಡೆಂಟ್ಸ್ ಬಂದು ಸ್ಟಡಿ ಮಾಡ್ತಾ ಇರ್ತಾರೆ. ಸೊ ಮಿನಿಮಮ್ ರಿಕ್ವೈರ್ಮೆಂಟ್ ಈಸ್ DCET ತೊಗೊಳೋದಕ್ಕೆ ಎಲಿಜಿಬಿಲಿಟಿ ಬಂದು ಮಿನಿಮಮ್ 7 years ಇನ್ ಕರ್ನಾಟಕ ಓದಿರಬೇಕು. ಸ್ಟಾರ್ಟಿಂಗ್ ಫ್ರಮ್ ದ 1 to 10th, ಅಥವಾ ಡಿಪ್ಲೊಮಾ 3 years ಕೌಂಟ್ ಆಗುತ್ತೆ. ಡಿಪ್ಲೊಮಾ 3 years ಬಿಟ್ಟರೆ ಇನ್ನು 4 years ಖಂಡಿತ ಕರ್ನಾಟಕದಲ್ಲಿ ಓದಿರಲೇಬೇಕು. ಓದಿಲ್ಲ ಅಂತಂದರೆ ಲೆಸ್ ದೆನ್ 7 years ಇತ್ತು ಅಂದರೆ ಅವ್ರು ಎಲಿಜಿಬಲ್ ಆಗಲ್ಲ. ಸೊ ಅವಾಗ ಡೈರೆಕ್ಟ್ ಮ್ಯಾನೇಜ್ಮೆಂಟ್ ಕೋಟಾ ಹೋಗ್ಬೋದು. ಆಮೇಲೆ ಒನ್ ಮೋರ್ ಥಿಂಗ್, DCET ಒಳ್ಳೆ ಕಾಲ ಸಿಗಲಿಲ್ಲ ಅಂತಂದರೆ ಯು ಕ್ಯಾನ್ ಟ್ರೈ ಡೈರೆಕ್ಟ್ಲಿ ಟು ದ ಮ್ಯಾನೇಜ್ಮೆಂಟ್ ಕೋಟಾ, ಬಟ್ ಫೀಸ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಇಫ್ ಯು ಗೋ ಥ್ರೂ DCET ನಮಗೆ ಗೌರ್ಮೆಂಟ್ ಫೀಸ್ ಆಗುತ್ತೆ. ಸೊ ವಾಟ್ ಈಸ್ ದ ಗೌರ್ಮೆಂಟ್ ಫೀಸ್ ದಟ್ ಈಸ್ ದೇ ಆರ್ ಚಾರ್ಜಿಂಗ್? ಗೌರ್ಮೆಂಟ್ ಫೀಸ್ ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ? ಸೊ ಫಾರ್ DCET 2021 ಈ ಸಲ ಮಾಡಿರೋದು ನೋಡಿ, ಗೌರ್ಮೆಂಟ್ ಫೀಸ್ ಬಂದು ಏಡೆಡ್ ಕಾಲೇಜಲ್ಲಿ ಗೌರ್ಮೆಂಟಲ್ಲಿ 19,000 ಇಂದ ರಫ್ಲಿ 65,000 ವೇರಿ ಆಗ್ತಾ ಇದೆ. ಓಕೆ, ಸೊ 19,000 to 65,000 ವೇರಿ ಆಗ್ತಾ ಇದೆ. ಸೊ ಇದಲ್ದಿರ ಇದು DCET KEL ಪೇ ಮಾಡಬೇಕು, ಪ್ಲಸ್ ಕಾಲೇಜ್ ಫೀಸ್ ಪೇ ಮಾಡಬೇಕು ನಮಗೆ. ಸೊ ರಫ್ಲಿ 80 to 90K ಆರ್ 1 lakh ಬರುತ್ತೆ ನಮ್ಗೆ ಇಲ್ಲಿ ಪರ್ ಇಯರ್. ಅದೇ ನಮಗೆ ಮ್ಯಾನೇಜ್ಮೆಂಟ್ ಹೋದರೆ ನಮ್ಗೆ ಇಲ್ಲಿ, ಸೊ ಇಫ್ ಯು ಗೋ ಫಾರ್ ಮ್ಯಾನೇಜ್ಮೆಂಟ್ ಅವರಿಗೆ DCET ಇರಲ್ಲ, ರ್ಯಾಂಕಿಂಗ್ ಬೇಕಾಗಿಲ್ಲ, ಡೈರೆಕ್ಟಾಗಿ ಹೋಗಿ ಸೆಕೆಂಡ್ ಇಯರ್ ಜಾಯ್ನ್ ಆಗ್ಬೋದು. ಡಿಪ್ಲೊಮಾ ಮಾಡಿರೋರು ಮಾತ್ರ. ಓಕೆ, ಡೈರೆಕ್ಟಾಗಿ ಜಾಯ್ನ್ ಆಗ್ಬೋದು ನಾವಿಲ್ಲಿ. ಸೊ ಅವ್ರಿಗೇನಾಗುತ್ತೆ,
1.2 to 5 lakhs ವೇರಿ ಆಗುತ್ತೆ ಡಿಪೆಂಡಿಂಗ್ ಅಪಾನ್ ಟೈಪ್ ಆಫ್ ದ ಕಾಲೇಜ್. ನಾನು ಏನು ಅಮೌಂಟ್ ಮೆನ್ಷನ್ ಮಾಡ್ತಾ ಇದ್ದೀನಿ ರಫ್ಲಿ ಮೆನ್ಷನ್ ಮಾಡ್ತಾ ಇರೋದು, ಬಟ್ ಕಾಲೇಜ್ ವೈಸ್ ನೋಡಿದಾಗ ನಿಮಗೆ ಅಲ್ಲಿ ಹೋಗಿ ಕೇಳಿದಾಗ ಎಕ್ಸಾಕ್ಟ್ ಸ್ಟೇಟಸ್ ಸಿಗುತ್ತೆ. ಸೊ ದಿಸ್ ಇಸ್ ದ 2 ways ಆಫ್ಟರ್ ಡಿಪ್ಲೊಮೊ ಎಂಟರಿಂಗ್ ಇನ್ ಟು ಇಂಜಿನಿಯರಿಂಗ್ ಕಾಲೇಜ್. ಸೊ ದಟ್ಸ್ ವೈ DCET ಬರೆದ್ರೆ ಬೆಟರ್ ವೇ, ಈಸಿಯಾಗಿ ನಾವು ಒಳ್ಳೆ ಕಾಲೇಜ್ನ ಸೇರ್ಕೊಬೋದು. ಸೊ ಇವಾಗ DCETಲಿ ಎಷ್ಟು ಮಾರ್ಕ್ಸ್ ಇದೆ ನೋಡೋಣ. ನಮಗಿಲ್ಲಿ DCETಲಿ ಯಾವ ಥರ ಮಾರ್ಕ್ಸ್ ಬರುತ್ತೆ ನಮಗಿಲ್ಲಿ, ಮತ್ತು ಪೇಪರ್ ಏನು, ಕ್ವಶನ್ ಪೇಪರ್ ಏನು ಎಲ್ಲ ಬರುತ್ತೆ ನೋಡಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ವಾಟ್ ವಿ ಕಾಲ್ ದಿಸ್ MCQ ಅಂತ ಕರಿತೀವಿ, MCQ ಬರುತ್ತೆ. ಸೊ ಟೋಟಲ್ 180 ಮಾರ್ಕ್ಸ್ಗೆ ಬರುತ್ತೆ. ಓಕೆ, ನಿಮ್ಮದು 180 ಮಾರ್ಕ್ಸ್ ಬಂದು ಡ್ಯೂರೇಷನ್ ಬಂದು 3 hours ನೋಡಿ. DCET ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 180 ಮಾರ್ಕ್ಸ್. ಓಕೆ, ಸೊ ಇಲ್ಲಿ ಒಂದೇ ಸಬ್ಜೆಕ್ಟ್, ಇಲ್ಲಿ ಅಂದರೆ ಒಂದೇ ಎಕ್ಸಾಮ್, ನಮಗಿಲ್ಲಿ ಒಂದೇ ಎಕ್ಸಾಮ್ ಬರೋದು 3 hours 180 ಮಾರ್ಕ್ಸ್ಗೆ. ಸೊ ಈಚ್ ಕ್ವಶನ್ಗೆ 1 ಮಾರ್ಕ್ ಇರುತ್ತೆ. ಓಕೆ, ಈಚ್ ಕ್ವಶನ್ is equal to 1 mark and each 1 mark is equal to 1 minute. Okay, so 180 questions 180 minutes. ಆ 180 ಮಾರ್ಕ್ಸ್ ಆ ಥರ ಡಿವೈಡ್ ಮಾಡಿದ್ದಾರೆ ಅಂದರೆ ಮ್ಯಾಥ್ಸ್ ಬಂದು 40 ಮಾರ್ಕ್ಸ್, ಆಮೇಲೆ ಸೈನ್ಸ್ ಬಂದು 40 ಮಾರ್ಕ್ಸ್, ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಬಂದು 40 ಮಾರ್ಕ್ಸ್. ನಿಮಗೆ ಡಿಪ್ಲೊಮೋಲಿ M1 M2 ಎರಡೂ ಬರುತ್ತೆ, ಅವೆರಡು ಕಂಬೈನ್ಡ್ ಆಗಿ 40 ಮಾರ್ಕ್ಸ್ಗೆ ಬರುತ್ತೆ. ಮತ್ತು ಅಪ್ಲೈಡ್ ಸೈನ್ಸ್ ಸೆಕೆಂಡ್ ಸೆಮ್ಮಲ್ಲಿ ಬರುತ್ತೆ, ಸೊ ಅದನ್ನು 40 ಮಾರ್ಕ್ಸ್ ಬರುತ್ತೆ. ಆಮೇಲೆ ಕೋರ್ ಸಬ್ಜೆಕ್ಟ್, ವಾಟ್ ವಿ ಕಾಲ್ ದ ಕೋರ್ ಅಂತಂದರೆ ಬ್ರಾಂಚ್ ಸಬ್ಜೆಕ್ಟು. ಸೊ ನಂಬರ್ ಆಫ್ ಬ್ರಾಂಚಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಟೋಟಲ್ ನಿಮಗೆ DCET ಪೇಪರ್ ಬರೋದು 13 ಪೇಪರ್ಸ್ ಬರುತ್ತೆ, 13 ವರ್ಷನ್ಸ್ ಬರುತ್ತೆ. ಈ 13ಅಲ್ಲಿ ಆಲ್ಮೋಸ್ಟ್ ಆಲ್ ದ 29 ಬ್ರಾಂಚಸ್ ಕಂಬೈನ್ ಆಗಿರುತ್ತೆ, ಅಂದರೆ ಈಕ್ವಲೆಂಟ್ ಆಗಿ ಬಂದಿರುತ್ತೆ ನಮಗೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಆಟೋಮೊಬೈಲು ಮೆಕ್ಯಾನಿಕಲ್ ಆಗುತ್ತೆ, ಕಂಪ್ಯೂಟರ್ ಸೈನ್ಸ್ IS ಕಂಪ್ಯೂಟರ್ ಸೈನ್ಸ್ ಆಗುತ್ತೆ. ಸೊ ಈ ಥರ ಮರ್ಜ್ ಆಗುತ್ತೆ ನಮಗಿಲ್ಲಿ. ಓಕೆ, ಸೊ ಕೋರ್ ಬ್ರಾಂಚ್ ಬಂದು 100 ಮಾರ್ಕ್ಸ್ ಬರುತ್ತೆ. ಸೊ 40 + 40 + 100 ಟೋಟಲ್ 180 ಮಾರ್ಕ್ಸ್ ಆಗುತ್ತೆ. ಸೊ 180 ಮಾರ್ಕ್ಸ್ ಕ್ವಶನ್ಸ್ ಬರೆದಾಗ 180 ಮಾರ್ಕ್ಸ್ ಎಷ್ಟು ಸ್ಕೋರ್ ಮಾಡ್ತೀರಾ ಅದಕ್ಕೆ ನಿಮಗೆ DCET ರ್ಯಾಂಕ್ ಬರುತ್ತೆ. ಆ DCET ರ್ಯಾಂಕ್ ಮೇಲೆ ನಿಮಗೆ ಕಾಲೇಜ್ ಬರುತ್ತೆ. ಆ ರ್ಯಾಂಕಿಂಗ್ ಯಾವ ಥರ ಬರುತ್ತೆ ನೆಕ್ಸ್ಟ್ ನೋಡ್ತಾ ಹೋಗೋಣ ನಾವಿಲ್ಲಿ. ಓಕೆ, ಸೊ ಇಲ್ಲಿ ಬರೆಯೋದು ನಿಮಗೆ MCQ ಚಾಯ್ಸ್, ರೈಟಿಂಗ್ ಪಾರ್ಟ್ ಏನಿರಲ್ಲ, ಜಸ್ಟ್ OMR ಶೀಟ್ ಬರುತ್ತೆ. ಸೊ OMR ಶೀಟಲ್ಲಿ 4 ಆಪ್ಷನ್ ಬರುತ್ತೆ, 1 2 3 4. ಸೊ 1 2 3 4 ಅಂತ. ಓಕೆ, ಅದ್ರಲ್ಲಿ ಯಾವ್ದಾನ ಒಂದು ಆಪ್ಷನ್ನ ನಾವು ಸರ್ಕಲ್ ಮಾಡಬೇಕು. ಕ್ವಶನ್ ನಂಬರ್ 1 ಅಂದರೆ ಈ ಥರ ಬರುತ್ತೆ, ಒಂದು ಆಪ್ಷನ್ ನಾವು ಸರ್ಕಲ್ ಮಾಡಿದ್ರೆ ಸೊ ದಿಸ್ ಇಸ್ ದ ವೇ ಆಫ್ ಆನ್ಸರಿಂಗ್. ಅದಕ್ಕೆ ಇನ್ನೊಂದು ವಿಡಿಯೋ ಡೀಟೇಲ್ ಆಗಿ ಮಾಡ್ತೀನಿ, ಯಾವ ಥರ ಆನ್ಸರ್ ಮಾಡಬೇಕು, OMR ಶೀಟ್ ಯಾವ ಥರ ಬರುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಏನೋ ಬರುತ್ತೆ, ಇಲ್ಲ ಇನ್ನೊಂದ್ಸಲಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಳೋದಲ್ಲ ನಿಮಗೆ, ಅಪ್ಲೈಡ್ ಸೈನ್ಸ್ ಬಂದು 40 ಮಾರ್ಕ್ಸ್, ಅಪ್ಲೈಡ್ ಮ್ಯಾಥ್ಸ್ ಬಂದು 40 ಮಾರ್ಕ್ಸ್, ಆಮೇಲೆ ಕೋರ್ಸ್ ಆಲ್ ಸಬ್ಜೆಕ್ಟ್ ಬಂದು 100 ಮಾರ್ಕ್ಸ್, ಟೋಟಲ್ 180 ಮಾರ್ಕ್ಸ್ ಬರುತ್ತೆ. ಇಟ್ಸ್ ಆಬ್ಜೆಕ್ಟಿವ್ ಟೈಪ್, ದಟ್ ಇಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರುತ್ತೆ. ಸೊ ಇಲ್ಲಿ ಒನ್ ಮೇನ್ ಥಿಂಗ್ ಏನು ಅಂತಂದರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ನೆಗೆಟಿವ್ ಮಾರ್ಕ್ಸ್ ಇಲ್ಲ. ದರ್ ಇಸ್ ನೋ ನೆಗೆಟಿವ್ ಮಾರ್ಕ್ಸ್. ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ವಶನ್ಗೆ ಆನ್ಸರ್ ರಾಂಗ್ ಆಗುತ್ತೆ, ನೀವು ಮಾರ್ಕ್ ಮಾಡಿರ್ತೀರಾ, ಅದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಬರಲ್ಲ. ಸೊ ಯು ಕ್ಯಾನ್ ಆನ್ಸರ್ ಆಲ್ ದ 180 ಕ್ವಶನ್ಸ್. ಓಕೆ, ಎಲ್ಲರೂ ನಾವು ಆನ್ಸರ್ ಮಾಡ್ಬೋದು, ಸಾಕಷ್ಟು ಟೈಮ್ ಇರುತ್ತೆ ಅದನ್ನು ಆನ್ಸರ್ ಮಾಡ್ಬೋದು. ಓಕೆ, ಇವಾಗ DCET ಬಗ್ಗೆ ಗೊತ್ತಾಯಿತು. ಇವಾಗ DCET ಥ್ರೂ ಇಂಜಿನಿಯರಿಂಗ್ ಹೋಗಬೇಕು ಅಂದರೆ ವಿ ನೀಡ್ ದ DCET ರ್ಯಾಂಕಿಂಗ್. ಇವಾಗ DCET ರ್ಯಾಂಕಿಂಗ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ನೋಡೋಣ. ಸೊ DCET ರ್ಯಾಂಕ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಒಂದು ಫಾರ್ಮುಲಾ ಇದೆ, ಅದೇನು ಅಂತಂದರೆ ಸೊ DCET ರ್ಯಾಂಕ್ ಇಸ್ ಈಕ್ವಲ್ ಟು 50% ಆಫ್ ಡಿಪ್ಲೊಮೊ ಫೈನಲ್ ಇಯರ್ ಅಗ್ರಿಗೇಟ್. ಅಂದರೆ 5th ಸೆಮ್ ಒಂದು ಪರ್ಸೆಂಟೇಜ್ ಬರುತ್ತೆ, 6th ಸೆಮ್ ಒಂದು ಪರ್ಸೆಂಟೇಜ್ ಬರುತ್ತೆ. ಅವೆರಡನ್ನೂ ಆವ್ರೇಜ್ ಮಾಡಿದಾಗ ಬರೋ ಪರ್ಸೆಂಟೇಜ್ನ ಡಿವೈಡ್ ಬೈ 2 ಮಾಡಿದ್ರೆ, ಅಂದರೆ 50% ತಗೊಂಡ್ರೆ ಅದು ಒಂದು ಪ್ಲಸ್ 50% ಫ್ರಮ್ ದ DCET ಸ್ಕೋರ್. ಓಕೆ, 5th ಸೆಮ್ ಒಂದು ಪರ್ಸೆಂಟೇಜು, 6th ಸೆಮ್ ಒಂದು ಪರ್ಸೆಂಟೇಜು, ಅವೆರಡು ಆ್ಯಡ್ ಮಾಡಿದಾಗ ಆವ್ರೇಜ್ ತೊಗೊಂಡಾಗ ಒಂದು ಪರ್ಸೆಂಟೇಜ್ ಬರುತ್ತೆ, ಅದರದ್ದು 50%. ಮತ್ತು ಡಿಪ್ಲೊಮೊ CET ಸ್ಕೋರಲ್ಲಿ DCETಲಿ 180 ಮಾರ್ಕ್ಸ್ಗೆ ಒಂದು ಎಕ್ಸಾಮ್ ಬರೀತೀರಾ, ಅದಕ್ಕೊಂದು ಸ್ಕೋರ್ ಬರುತ್ತೆ, ಆ ಸ್ಕೋರ್ದು ಪರ್ಸೆಂಟೇಜು ಅದರದ್ದು 50% ತೊಗೊತೀವಿ. ಓಕೆ, ಸೊ ಇಲ್ಲಿ ಡಿಪ್ಲೊಮೊ ಫೈನಲ್ ಇಯರ್ ಯಾಕೆ ತೊಗೊತೀವಿ ನಾವು ಇಲ್ಲಿ ಅಂತಂದರೆ, 5th and 6th ಸೆಮ್ ಯಾಕೆ ತೊಗೊತೀವಿ ಅಂತಂದರೆ, ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಇಸ್ ಕನ್ಸಿಡರ್ಡ್ ಆಸ್ ಎ ಸೆಟ್ಲಿಂಗ್ ಟೈಮ್ ಇನ್ ಡಿಪ್ಲೊಮೊ. 10th ಬಂದಿರ್ತಾರೆ, ಸ್ವಲ್ಪ ಅಡ್ಜಸ್ಟ್ ಆಗಬೇಕಾದ್ರೆ ಡಿಪ್ಲೊಮೊ ಏನು ಅಂತ ಗೊತ್ತಾಗಬೇಕಾಗಿರುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ, ಸೆಟ್ಲಿಂಗ್ ಟೈಮ್ ಅಂತ ಕೊಡ್ತಾರೆ ಅದನ್ನು. ಸೊ ಹೆನ್ಸ್ 5th ಸೆಮ್ 6th ಸೆಮ್ ಬಂದಾಗ ಅವರಿಗೆ ಜವಾಬ್ದಾರಿ ಬಂದಿರುತ್ತೆ, ಓದಬೇಕು, ನಾವು ಚೆನ್ನಾಗಿ ಒಳ್ಳೆ ಕಾಲೇಜ್ಗೆ ಹೋಗಬೇಕು ಅನ್ನೋದ್ಬಿಟ್ಟು. ಸೊ ಅದಕ್ಕೆ ಏನು ಮಾಡ್ತಾರೆ, 5th and 6th ಸೆಮ್ದು ಪರ್ಸೆಂಟೇಜ್ ತೊಗೊತಾರೆ ಅಗ್ರಿಗೇಟು. ಸೊ ಇದನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು ಎಕ್ಸಾಕ್ಟಾಗಿ ಒಂದು ಎಕ್ಸೆಲ್ ಶೀಟಲ್ಲಿ ಇಂಡಿಕೇಟ್ ಮಾಡ್ತೀನಿ. ವಿಲ್ ಸಿ ಹೌ ಎಕ್ಸಾಕ್ಟ್ಲಿ ಕ್ಯಾನ್ ಕ್ಯಾಲ್ಕುಲೇಟ್ ದ DCET ರ್ಯಾಂಕ್ ಪರ್ಸೆಂಟೇಜ್. ಓಕೆ, ನೀವು ಇಲ್ಲಿ ನೋಡ್ಬೋದು, ನೀವು ಇಲ್ಲಿ. ಸೊ ದಿಸ್ ಇಸ್ ದ ಡಿಪ್ಲೊಮೊ ಪಾರ್ಟ್. ಓಕೆ, ಇದು ಬಂದು ಡಿಪ್ಲೊಮೊ ಪಾರ್ಟ್ ಇದು.
ಸೊ ಇದು ಬಂದು DCET ಪಾರ್ಟ್. ಓಕೆ, ಸೊ DCET ರ್ಯಾಂಕಿಂಗ್ ಪರ್ಸೆಂಟೇಜ್ ಇಲ್ಲಿ ಬರುತ್ತೆ, ಡಿಪ್ಲೊಮಾ ಪರ್ಸೆಂಟೇಜ್ ಇಲ್ಲಿ ಬರುತ್ತೆ. ಸೊ ಡಿಪ್ಲೊಮಾ ಅಲ್ಲಿ 5th ಸೆಮ್ ಬರುತ್ತೆ ಮತ್ತೆ 6th ಸೆಮ್ ಬರುತ್ತೆ. ಸೊ 5th ಸೆಮ್ ಅಲ್ಲಿ ಒಂದು ಪರ್ಸೆಂಟೇಜ್ ಬರುತ್ತೆ 80%. ಒಂದು ಎಕ್ಸಾಂಪಲ್ ತಗೊಂಡ್ರೆ ಇಲ್ಲಿ 6th ಸೆಮ್ ಅಲ್ಲಿ 86% ಬಂದಿದೆ. ಸೊ ಇದೆರಡರ ಆವರೇಜ್ ಬಂದು 83% ಬಂದಿದೆ. ಸೊ ಇದ್ರ 50% ಬಂದು 41% ಬರುತ್ತೆ, 50% ಆಫ್ ಡಿಪ್ಲೊಮೋ. ಸೊ DCET ಅಲ್ಲಿ 180 ಮಾರ್ಕ್ಸ್ಗೆ 140 ಬಂದಿದೆ. ಸೊ ಅದರ ಪರ್ಸೆಂಟೇಜ್ ಬಂದು 77.78, ರಫ್ಲಿ 78%. ಅದರ 50% ಬಂದು 38.18% ಬರುತ್ತೆ. ದಟ್ ಇಸ್ 50% ಆಫ್ DCET. ಸೊ ಇದೆರಡು ಕ್ಯಾಲ್ಕುಲೇಟ್ ಮಾಡಿದಾಗ, ಇವೆರಡನ್ನ ಆಡ್ ಮಾಡಿದಾಗ ರಫ್ಲಿ ನಮಗೆ 80% ಬರುತ್ತೆ. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಡಿಪ್ಲೊಮಾ ಬಂದು ಇಂಟರ್ನಲ್ ಮಾರ್ಕ್ಸ್ ಮತ್ತೆ ಎಕ್ಸ್ಟರ್ನಲ್ ಮಾರ್ಕ್ಸ್ ಎರಡಕ್ಕೂ ಕ್ಯಾಲ್ಕುಲೇಟ್ ಆಗುತ್ತೆ. ಓಕೆ, ಸೊ 5th ಸೆಮ್ ಅಲ್ಲಿ ಏನೇನು ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ 5th ಸೆಮ್ 6th ಸೆಮ್ ಅಲ್ಲಿ, ದಯಮಾಡಿ ನೀವು 5th ಸೆಮ್ ಅಲ್ಲಿ ಇರ್ಬೋದು ಅಥವಾ 6th ಸೆಮ್ ಅಲ್ಲಿ ಇರ್ಬೋದು, ದಯಮಾಡಿ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ನೀವು ಕಳ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಒಂದೊಂದು ಮಾರ್ಕ್ಸ್ ಅಲ್ಲಿ ಪರ್ಸೆಂಟೇಜ್ ವೇರಿ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ 601 ಮಾಡ್ತೀನಿ ನೋಡಿ, ಪರ್ಸೆಂಟೇಜ್ ವೇರಿ ಆಗುತ್ತೆ. ಜಸ್ಟ್ 1 ಮಾರ್ಕ್ಗೆ 80.40 ಇದ್ದು 80.44 ಆಗುತ್ತೆ. ಸೊ ಇಲ್ಲಿ ನಿಮ್ಗೆ 2ರಿಂದ 3 ರ್ಯಾಂಕ್ ಜಂಪ್ ಆಗುತ್ತೆ. ಯು ಮೇ ಮಿಸ್ ಎ ಕಾಲೇಜ್. ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ 5th ಸೆಮ್ ಅಲ್ಲಿ ಆಗ್ಲಿ ಅಥವಾ 6th ಸೆಮ್ ಅಲ್ಲಿ ಆಗ್ಲಿ ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ಕಳ್ಕೊಳಕ್ ಹೋಗ್ಬೇಡಿ. ಇಂಟರ್ನಲ್ ಮಾರ್ಕ್ಸ್ ಬಂದು ನಿಮ್ ಮಾರ್ಕ್ಸ್ ನ ಗೇನ್ ಮಾಡಿ, ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಈ 1 ಮಾರ್ಕ್ಸ್ ಅಡ್ವಾಂಟೇಜ್ ನಿಮ್ಗೆ ಇಲ್ಲಿ ಇವಾಗ ಗೊತ್ತಾಗಲ್ಲ. ಇವಾಗ ರ್ಯಾಂಕಿಂಗ್ ಬರುತ್ತೋ ಅಲ್ಲಿ 1 ಮಾರ್ಕ್ ಇದೆ, ಯಾವ್ದಾದ್ರು ನಿಮ್ಗೆ ಬೇಕಾಗಿರೋ ಮಿಸ್ ಆಗುತ್ತೆ. ಅವಾಗ ನಿಮ್ಗೆ ರಿಯಲೈಸ್ ಆಗುತ್ತೆ, ನಾನು ಇಂಟರ್ವ್ಯೂ ಚೆನ್ನಾಗಿ ಮಾಡ್ಬೇಕಾಗಿತ್ತು, ಆ 1 ರ್ಯಾಂಕಿಂದ ನನಗೆ ಈ ಕಾಲೇಜ್ ಮಿಸ್ ಆಯ್ತು ಅಂತ ರಿಯಲೈಸ್ ಆಗುತ್ತೆ. ಸೊ ಡೋಂಟ್ ಮೇಕ್ ದಿಸ್ ಮಿಸ್ಟೇಕ್. ಓಕೆ, ಸೊ ಇನ್ನೊಂದೇನು ಅಂತಂದ್ರೆ ಇಲ್ಲಿ DCET ಚೆನ್ನಾಗಿ ಸ್ಕೋರ್ ಮಾಡ್ಬೇಕು. ನಾವಿಲ್ಲಿ ನೋಡಿ, DCET ಕಡಿಮೆ ಆಯ್ತು ಅಂತಂದ್ರೆ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಫೈನಲ್ ಇಯರ್ 5th ಸೆಮ್ 6th ಸೆಮ್ ಚೆನ್ನಾಗಿ ಮಾಡಿ DCET ಅಲ್ಲಿ ಒಂದು 100 ಬಂದಿದೆ ಅಂದ್ರೆ ಆಟೋಮೆಟಿಕಲಿ ನಿಮ್ ಪರ್ಸೆಂಟೇಜ್ ಡ್ರಾಪ್ ಆಗೋಗುತ್ತೆ, DCET ರ್ಯಾಂಕಿಂಗ್ ಪರ್ಸೆಂಟೇಜ್ ಡ್ರಾಪ್ ಆಗೋಗುತ್ತೆ. ಸೊ ಇಲ್ಲಿ ಮಿನಿಮಮ್ 120 ಬರಬೇಕು. ಆ ಮಿನಿಮಮ್ 120 ಬರೋದಕ್ಕೆ ಯಾವ ಸಬ್ಜೆಕ್ಟ್ಸ್ ಕರೆಕ್ಟ್ ಆಗಿ ಓದಬೇಕು, ಏನ್ ಓದಬೇಕು ಅನ್ನೋ ನೆಕ್ಸ್ಟ್ ಒಂದು ವಿಡಿಯೋ ಅಲ್ಲಿ, ನೆಕ್ಸ್ಟ್ ಒಂದು ಇನ್ಸ್ಟೆನ್ಸ್ ಅಲ್ಲಿ ನಿಮ್ಗೆ ಹೇಳ್ತೀನಿ. ಸೊ ದಿಸ್ ಇಸ್ ಹೌ ದ ಕ್ಯಾಲ್ಕುಲೇಟ್ ದ ಡಿಪ್ಲೊಮೊ ರ್ಯಾಂಕ್ ಪರ್ಸೆಂಟೇಜ್. ಸೊ ಈ ಫೈಲ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇಸ್ ಮಾಡಿದೀನಿ, ಆ ಲಿಂಕ್ ಇಂದ ಡೌನ್ಲೋಡ್ ಮಾಡ್ಕೊಂಡು ನೀವೇ ಕ್ಯಾಲ್ಕುಲೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾನು ಚೇಂಜ್ ಮಾಡ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ 557 ಮಾಡ್ತೀನಿ, ರಫ್ಲಿ 75 ಬರುತ್ತೆ. ಅಥವಾ 576 ಮಾಡ್ತೀನಿ, 76 ಬರುತ್ತೆ ನೋಡಿ. ಇಲ್ಲಿ ಆಟೋಮೆಟಿಕಲಿ ವೇರಿ ಆಗ್ತಾ ಹೋಗುತ್ತೆ. ಇದು ಅಷ್ಟೇ 86. ಸೊ ಟು ಗೆಟ್ ಇನ್ ಟು ಎ ಬೆಟರ್ ಕಾಲೇಜ್ ರಫ್ಲಿ ಈ ಪರ್ಸೆಂಟೇಜ್ ಬಂದು ಅರೌಂಡ್ 80 ಇರಬೇಕು. ಅಂಡ್ ಈ ಪರ್ಸೆಂಟೇಜ್ ಬಂದು ಅರೌಂಡ್ 70 ಇರಬೇಕು. 70 to 75 ಇದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ಎ ಗುಡ್ ಕಾಲೇಜ್. ಓಕೆ, ಸೊ ಫೈಲ್ ನ ಡೌನ್ಲೋಡ್ ಮಾಡ್ಕೊಂಡು ನೀವಾಗಿ ನಿಮ್ ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ. ಓಕೆ, ಆಲ್ ಓವರ್ ಕರ್ನಾಟಕ ಎಲ್ಲಾ ಹುಡುಗರಿಗೂ ಒಂದೊಂದು DCET ರ್ಯಾಂಕ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ನೌ ವಿಲ್ ಸಿ ದ ಇಂಪಾರ್ಟೆನ್ಸ್ ಆಫ್ DCET. ಸೊ DCET ಇಂಪಾರ್ಟೆನ್ಸ್ ಏನು? ಓಕೆ, ಸೊ ಟು ಗೆಟ್ ಯು ಟು ಇಂಜಿನಿಯರಿಂಗ್ ಕಾಲೇಜ್ ವಿ ನೀಡ್ ದ DCET ರ್ಯಾಂಕ್, that to a good rank. ಓಕೆ, ಆ ಗುಡ್ ರ್ಯಾಂಕ್ ಬರೋದಕ್ಕೆ 180 ಮಾರ್ಕ್ಸ್ ಇರುತ್ತೆ. 180 ಅಲ್ಲಿ 40 ಮಾರ್ಕ್ಸ್ ಮ್ಯಾಥ್ಸು, ಆಮೇಲೆ 40 ಮಾರ್ಕ್ಸ್ ಸೈನ್ಸು, ಆಮೇಲೆ 100 ಮಾರ್ಕ್ಸ್ ಕೋರ್. ಓಕೆ, ಸೊ ಯಾವುದೇ ಬ್ರಾಂಚ್ ಸ್ಟೂಡೆಂಟ್ ಆಗಿರ್ಬೋದು, ಈ ಕೋರ್ ಸಬ್ಜೆಕ್ಟ್ ಇದೆಯಲ್ಲ, ಈ ಕೋರ್ ಸಬ್ಜೆಕ್ಟು ನೀವು ಸ್ವಲ್ಪ ಸ್ಕೋರ್ ಮಾಡ್ತೀರಾ. ಯಾಕಂದರೆ ನಿಮಗೆ ಫಸ್ಟ್ ಸೆಮಿಸ್ಟರ್ 6th ಸೆಮಿಸ್ಟರ್ವರೆಗೂ ಸಬ್ಜೆಕ್ಟ್ಸ್ ಕವರ್ ಆಗುತ್ತೆ. ನೀವು ಅದನ್ನು ಜ್ಞಾಪಿಸ್ಕೊಬೋದು. ಯಾಕಂದರೆ ಸ್ವಲ್ಪ ಕ್ವಶನ್ ನೋಡಿದ್ರೆ ನಿಮ್ಗೊಂದು ಸ್ವಲ್ಪ ಏನೋ ಜ್ಞಾಪನ ಬರುತ್ತೆ. ರಿಲೇಟಬಲ್ ಆಗಿ ಆನ್ಸರ್ ಮಾಡಿದ್ರೆ ಡೆಫಿನೆಟ್ಲಿ ಅದು ಕರೆಕ್ಟ್ ಆಗುತ್ತೆ. ಸ್ವಲ್ಪ ಬ್ರಷ್ ಅಪ್ ಮಾಡಿ ಪ್ರಿಪೇರ್ ಆದರೆ ಡೆಫಿನೆಟ್ಲಿ ಆನ್ಸರ್ ಮಾಡ್ಬೋದು. ಬಟ್ ಈ ಮ್ಯಾಥ್ಸ್ ಪಾರ್ಟ್ ಇದೆಯಲ್ಲ, ಈ ಮ್ಯಾಥ್ಸ್ ಪಾರ್ಟು ಮತ್ತು ಸೈನ್ಸ್ ಪಾರ್ಟ್ ಇದೆಯಲ್ಲ, ದಿಸ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಅದರಲ್ಲೂ ನಿಮಗೆ ಸೈನ್ಸ್ ಪಾರ್ಟು ನೀವು ಸ್ವಲ್ಪ ಎಫರ್ಟ್ ಹಾಕಿ ರಿವೈಸ್ ಮಾಡಿಬಿಟ್ರೆ, ಕ್ವಶನ್ ಸಾಲ್ವ್ ಮಾಡಿದ್ರೆ ಅದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು, ಮೀನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸಿಮಿಲರ್ಲಿ ಮ್ಯಾಥ್ಸ್ ಬಂದು 40 ಮಾರ್ಕ್ಸ್ ಇದೆ. ಸೊ ಇದು ಬಂದು ಇಂಪಾರ್ಟೆಂಟು. ಎಲ್ಲಿ ಯಾವ ಸ್ಟೂಡೆಂಟು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಚೆನ್ನಾಗಿ ಮಾಡ್ತಾನೋ, ಒನ್ಸ್ ದೇ ಗೆಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇನ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್, ಆಟೋಮೆಟಿಕಲಿ ವಿಲ್ ಗೆಟ್ ಮೋರ್ ದೆನ್ 120 ಮಾರ್ಕ್ಸ್. ಓಕೆ, ಆಟೋಮೆಟಿಕಲಿ ವಿಲ್ ಗೆಟ್ ಮೋರ್ ದೆನ್ 120 ಮಾರ್ಕ್ಸ್. ಸೊ ಇದನ್ನು ಕಾನ್ಸಂಟ್ರೇಟ್ ಮಾಡಿ, ಮ್ಯಾಥ್ಸ್ ಸೈನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಯಾಕಂದರೆ ನೀವು ಮರ್ತೋಗಿರ್ತೀರಾ, ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ಮಲ್ಲಿ ಓದಿರೋದು, ಸೆಕೆಂಡ್ ಇಯರಲ್ಲಿ ಗ್ಯಾಪ್ ಆಗಿರುತ್ತೆ, ಫೈನಲ್ ಇಯರ್ ಬಂದಾಗ ಫೈನಲ್ ಸಬ್ಜೆಕ್ಟ್ಸ್ ಓದ್ತಾ ಇರ್ತೀರಾ. ಸೊ ಮ್ಯಾಥ್ಸ್ ಆ್ಯಂಡ್ ಸೈನ್ಸು ಮರ್ತೋಗಿರುತ್ತೆ. ನೆಕ್ಸ್ಟ್ ನಿಮಗೆ ಇಂಜಿನಿಯರಿಂಗ್ ಕಾಲೇಜಲ್ಲೂ ಬೇಕಾಗುತ್ತೆ, ನಿಮಗೆ ಇಲ್ಲಿ ಓದಬೇಕಾಗುತ್ತೆ ಮ್ಯಾಥ್ಸು. ಸೊ ಅದನ್ನು ಚೆನ್ನಾಗಿ ಬ್ರಷ್ ಅಪ್ ಮಾಡಿ, ಚೆನ್ನಾಗಿ ಓದಿ. ಓಕೆ, ಸೊ ನಮ್ಮ ಡಿಪ್ಲೊಮಾ ಆ್ಯಪಲ್ಲಿ CETಗೋಸ್ಕರ ಕೆಲವೊಂದು ಕೋರ್ಸಸ್ ಬಿಲ್ಡ್ ಮಾಡಿದ್ದೀನಿ. ಆನ್ಲೈನ್ MCQs ಇದೆ, 3 to 4 ಟೆಸ್ಟ್ ಪೇಪರ್ಸ್ ಇರುತ್ತೆ, ಟಾಪಿಕ್ ವೈಸ್ MCQs ಇರುತ್ತೆ. ಅದನ್ನು ನೋಡಿಕೊಂಡು ನೀವಿಲ್ಲಿ ಸಾಲ್ವ್ ಮಾಡ್ಕೊಬೋದು ನೀವಿಲ್ಲಿ. ಓಕೆ, ಸೊ ಗುಡ್ ರ್ಯಾಂಕ್ ಮೀನ್ಸ್ ಆಟೋಮೆಟಿಕಲಿ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್.
DCET ನೆಗ್ಲೆಕ್ಟ್ ಮಾಡಬೇಡಿ, ಫೈನಲ್ ಇಯರ್ನ ನೆಗ್ಲೆಕ್ಟ್ ಮಾಡಬೇಡಿ. ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ DCET. ನೋಡಿ ಇನ್ನೊಂದು ಇಂಪಾರ್ಟೆನ್ಸ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ಯು ವಿ ಸಿಯಲ್ಲಿ ಜನರಲ್ ಮೆರಿಟ್ ನೋಡಿ, ಆರ್ಕಿಟೆಕ್ಚರ್ಗೆ ರ್ಯಾಂಕಿಂಗ್ ಬಂದು 7ಗೆ ಕಟ್ ಆಫ್ ಇದೆ. ಸೊ ದಿಸ್ ಬಂದು 2021 ಮಾಕ್ ಅಲಾಟ್ಮೆಂಟ್ ಇದು. ಸೊ ಎಲೆಕ್ಟ್ರಾನಿಕ್ಸ್ಗೆ 176ಗೆ ರ್ಯಾಂಕ್ ಕಟ್ ಆಫ್ ಆಗಿದೆ, ಅಂದರೆ ವಿತಿನ್ 176 ಬಂದರೆ ಅಲ್ಲಿ ಸಿಗುತ್ತೆ. ಸೊ ಇದು ಬಂದು ಜನರಲ್ ರ್ಯಾಂಕಿಂಗು. ಅಲ್ಲಿ ಬಂದಿಲ್ಲ ಅಂತಂದರೆ ನೆಕ್ಸ್ಟ್ ಇಯರ್ ಹತ್ರ ಅವ್ರು ಕೊಡ್ತಾರೆ ನಮಗೆ. ಸೊ ರಫ್ಲಿ ಕಟ್ ಆಫ್ ಪರ್ಸೆಂಟೇಜ್ ನಾನು ಹೇಳ್ತಾ ಇರ್ತೀನಿ. ಕಂಪ್ಯೂಟರ್ ಸೈನ್ಸ್ಗೆ ನೋಡಿ 59% ಇದೆ, 59 ರ್ಯಾಂಕಿಂಗ್ ಇದೆ. ಅಷ್ಟೊಳಗೆ ಬಂದಿದ್ರೆ ಮಾತ್ರ ಯು ಸಿಗುತ್ತೆ, ಇಲ್ಲ ಸಿಗಲ್ಲ. ಇದು ಬಂದು ಇಂಜಿನಿಯರಿಂಗ್ ಕಾಲೇಜ್, ಗೌರ್ಮೆಂಟ್ ಕಾಲೇಜು, ಫೀಸ್ ಕಡಿಮೆ ಇರುತ್ತೆ ನಮಗೆ ಇಲ್ಲಿ. ಸಿಮ್ನಲ್ಲಿ BMS ತೊಗೊಂಡ್ರೆ ನೋಡಿ, ಇಲ್ಲಿ BMS ಅಲ್ಲಿ ಎರಡು ಬರುತ್ತೆ, ಒಂದು ಆಟೋನಮಸ್ ಬರುತ್ತೆ, ಒಂದು VTU ಬರುತ್ತೆ. ಸೊ ಅಲ್ಲಿ ನೋಡಿ ಎಲೆಕ್ಟ್ರಾನಿಕ್ಸ್ಗೆ 64, ಮತ್ತು ಎಲೆಕ್ಟ್ರಿಕಲ್ಗೆ 102, ಮತ್ತು ಸಿವಿಲ್ಗೆ 136, ಮತ್ತು ಮೆಕ್ಯಾನಿಕಲ್ಗೆ 12 ಈ ಥರ ಬರುತ್ತೆ. ಸಿಮಿಲರ್ಲಿ RV ಕಾಲೇಜ್ ತೊಗೊಂಡ್ರೆ ನಾನು ಹೇಳ್ತಾರೆ ಜನರಲ್ ಮೆರಿಟ್ಗೆ ಕ್ಯಾಟಗರಿ ವೈಸ್ ಹೋದರೆ ನಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಇದು ಬಂದು ಮಾಕ್ ಅಲಾಟ್ಮೆಂಟ್ ಶೀಟು ನಿಮಗೆ KEA ವೆಬ್ಸೈಟಲ್ಲಿ ಸಿಗುತ್ತೆ. ಆಲ್ ದ ಇನ್ಫಾರ್ಮೇಷನ್ ರಿಲೇಟೆಡ್ ಟು DCET ವಿಲ್ ಬಿ ಅಬ್ಸರ್ವ್ಡ್ ಇನ್ KEA, ದಟ್ ಈಸ್ KEA.car.nic.in. ಇಲ್ಲಿ ಹೋಗಿ ಹುಡುಕ್ಬೋದು ನಾವು, ಇಲ್ಲಿ ಅಲ್ಲೆಲ್ಲ ಸಿಗುತ್ತೆ. ಸೊ 2021 ಏನು ಇನ್ಫಾರ್ಮೇಷನ್ ಇದೆ ಎಲ್ಲ ಪ್ಲೇಸ್ ಆಗಿದೆ, ಜಸ್ಟ್ ಹೋಗಿ ಇಲ್ಲಿ ಹುಡುಕಿ ನಿಮಗೆಲ್ಲ ಸಿಗುತ್ತೆ. ಇಲ್ಲ ನಮ್ಮ ಡಿಪ್ಲೊಮಾ ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕಲ್ಲಿ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡೋದು ಲಿಂಕು ಯೂಸ್ ಮಾಡ್ತಾ ಇರಿ, ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ಓಕೆ, ಸೊ ನೋಡಿ ಜನರಲ್ ಮೆರಿಟ್ ತೊಗೊಂಡ್ರೆ ನೋಡಿ ಕೆಮಿಕಲ್ಲು, ಕಂಪ್ಯೂಟರ್ ಸೈನ್ಸ್ಗೆ ರಫ್ಲಿ 65 ಇದೆ, ಆಮೇಲೆ ಎಲೆಕ್ಟ್ರಾನಿಕ್ಸ್ಗೆ 42 ಇದೆ. ಸೊ ತುಂಬ ಕಾಂಪಿಟೇಷನ್ ಇದೆ. ಓಕೆ, ಸೊ ನೀವು ಒಳ್ಳೆ ಕಾಲೇಜ್ಗೆ ಹೋಗಬೇಕು ಅಂದರೆ ರಫ್ಲಿ ನೀವೊಂದು 200 to 300 ರ್ಯಾಂಕಿಂಗ್ ಒಳಗಡೆ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ನಿಮಗೆ ಚಾಯ್ಸ್ ಸಿಗುತ್ತೆ. ಯಾಕಂದರೆ ಈ 200 ಇಂದ 300 ಓನ್ಲಿ ನಿಮ್ಮ ಬ್ರಾಂಚ್ ಮಾತ್ರ ಇರಲ್ಲ, ಅಲ್ಲಿ ಎಲ್ಲ ಬ್ರಾಂಚ್ ಆಲ್ಮೋಸ್ಟ್ ಆಲ್ ದ 29 ಬ್ರಾಂಚ್ ಸ್ಟೂಡೆಂಟ್ಸ್ ಬರ್ತಾರಲ್ಲಿ. ಅವ್ರವ್ರ ಬ್ರಾಂಚ್ ತೊಗೊಂಡಾಗ ನಿಮ್ಮ ಬ್ರಾಂಚ್ ರ್ಯಾಂಕಿಂಗ್ ಇದ್ದೇ ಇರುತ್ತೆ, ಎಲ್ಲೂ ಹೋಗಲ್ಲ. ಸೊ ಇಫ್ ಯು ಆರ್ ವಿತಿನ್ 500 ಡೆಫಿನೆಟ್ಲಿ ನಿಮಗೆ ಒಳ್ಳೆ ಕಾಲೇಜ್ ಸಿಗುತ್ತೆ. ವಿತಿನ್ 200-300 ಇದ್ದರೆ ನಿಮಗೆ ಚಾಯ್ಸ್ ಕಾಲೇಜ್ ನಿಮಗೆ ಸಿಗುತ್ತೆ. ಓಕೆ, ಯಾಕಂದರೆ ಅವ್ರ ಬ್ರಾಂಚಲ್ಲಿ ಅವ್ರದ್ದೇ ಆಫ್ ಮಾಡಬೇಕು, ಬೇರೆ ಬ್ರಾಂಚಿಗೆ ಬರೋಕ್ಕಾಗಲ್ಲ. ಸೊ ರ್ಯಾಂಕಿಂಗ್ ಇದ್ದೇ ಇರುತ್ತೆ ನಿಮಗಿಲ್ಲಿ. ಸೊ ನಿಮ್ಮ ಸ್ಕೋರ್ ಮಾಡಿದಾಗ, ಫೈನಲ್ ಪರ್ಸೆಂಟೇಜ್ ಚೆನ್ನಾಗಿ ಸ್ಕೋರ್ ಮಾಡಿದಾಗ, DCET ಚೆನ್ನಾಗಿ ಸ್ಕೋರ್ ಮಾಡಿದಾಗ ಈ ರ್ಯಾಂಕಿಂಗ್ ಬಂದರೆ ಡೆಫಿನೆಟ್ಲಿ ನಿಮ್ಗೆ ಬೇಕಾಗಿರೋ ಕಾಲೇಜ್ ಸಿಗುತ್ತೆ. ಓಕೆ, ಸೊ ಸಿಮಿಲರ್ಲಿ PS ಯೂನಿವರ್ಸಿಟಿ ತೊಗೊಂಡ್ರೆ ನಮ್ಗೆ ಇಲ್ಲಿ ನೋಡಿ, ಇಲ್ಲಿ ಜನರಲ್ ಮೆರಿಟ್ಗೆ 10 ಇದೆ, ಯಾವುದೋ ಆರ್ಕಿಟೆಕ್ಚರ್ಗೆ, ಮತ್ತು ಕಂಪ್ಯೂಟರ್ ಸೈನ್ಸ್ಗೆ 380 ಇದೆ, ಎಲೆಕ್ಟ್ರಾನಿಕ್ಸ್ಗೆ 325 ಇದೆ. ಸಿಮಿಲರ್ಲಿ ಮೆಕ್ಯಾನಿಕಲ್ಗೆ 257 ಇದೆ, ಎಲೆಕ್ಟ್ರಿಕಲ್ಗೆ 264 ಇದೆ. ಸಿಮಿಲರ್ಲಿ BMS ಇನ್ನೊಂದು ಕಾಲೇಜ್ ತೊಗೊಂಡ್ರೆ 599, ಸಿವಿಲ್ಗೆ, ಎಲೆಕ್ಟ್ರಾನಿಕ್ಸ್ ಬಂದು 238. ಸೊ ಈ ಥರ ವೇರಿ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ DCET. ಕಟ್ ಆಫ್ ನೋಡಿಕೊಂಡು ನೀವು ಲಾಸ್ಟ್ ಕಟ್ ಆಫ್ ನೋಡಿಕೊಂಡು ನೀವು ಬೇಕಾಗಿರೋ ಕಾಲೇಜಲ್ಲಿ ಎಲ್ಲ ಕಾಲೇಜು ಕೊಟ್ಟಿದ್ದಾರಲ್ಲಿ ಮಾಕ್ ಅಲಾಟ್ಮೆಂಟಲ್ಲಿ. ಇಲ್ಲಿ ಆಲ್ ಓವರ್ ಕರ್ನಾಟಕ ಎಲ್ಲ ಕಾಲೇಜು ರ್ಯಾಂಕಿಂಗ್ ಕೊಟ್ಟಿರ್ತಾರೆ ನಿಮಗಿಲ್ಲಿ. ಸೊ ಈ ಕಟ್ ಆಫ್ ನೋಡಿಕೊಂಡು ನೀವು ಬೇಕಾಗಿರೋ ಕಾಲೇಜಲ್ಲಿ ಎಷ್ಟು ರ್ಯಾಂಕಿಂಗ್ ಬರಬೇಕು ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಆ ಥರ ಕ್ಯಾಲ್ಕುಲೇಟಿವ್ ಎಫರ್ಟ್ ಹಾಕಿ ಮಾಡಿದ್ರೆ ಡೆಫಿನೆಟ್ಲಿ ನೀವು ಅಂದ್ಕೊಂಡಿರೋ ಕಾಲೇಜ್ ಸಿಗುತ್ತೆ. ನಾನು ಹೇಳ್ತಾ ಇರೋದು ಒಂದು ಬೆಂಗಳೂರು ಎಕ್ಸಾಂಪಲ್ಲು, ಅದೇ ಥರ ನಿಮ್ಮ ಊರುಗಳದ್ದು ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜಸ್ ಇರುತ್ತೆ, ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಓಕೆ, ಸೊ ಇವಾಗ ಲಾಸ್ಟ್ಲಿ ದ ಮೀನಿಂಗ್ ಆಫ್ ಟಾಪ್ ಇಂಜಿನಿಯರಿಂಗ್ ಕಾಲೇಜ್. ಇಷ್ಟೊತ್ತು ಹೇಳ್ತಾ ಇದ್ದೆ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜು, ಒಳ್ಳೆ ಇಂಜಿನಿಯರಿಂಗ್ ಕಾಲೇಜು. ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಅಂದರೆ ಏನು, ದ ಮೀನಿಂಗ್ ಆಫ್ ಟಾಪ್, ಗುಡ್ ಆರ್ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಅಂದರೆ ಏನು ಅಂತಂದರೆ, ಸೊ ಇಲ್ಲಿ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಅಂದರೆ ಯು ಶುಡ್ ಬಿ ಹ್ಯಾವ್ ಗುಡ್ ಪ್ಲೇಸ್ಮೆಂಟ್ ಫೆಸಿಲಿಟಿ, ಆಮೇಲೆ ಗುಡ್ ಫ್ಯಾಕಲ್ಟೀಸ್ ಇರಬೇಕು, ಆಮೇಲೆ ಗುಡ್ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಸ್ಟೂಡೆಂಟ್ಸ್ಗೆ. ಓಕೆ, ಸೊ ಇದು ಮೂರು ಇದ್ದರೆ ಸೊ ಆಟೋಮೆಟಿಕಲಿ ಪ್ಲೇಸ್ಮೆಂಟ್ಸ್ ಚೆನ್ನಾಗಿದ್ರೆ ಮೇನ್ಲಿ ಎಲ್ಲ ಕಾಲೇಜ್ ಐಡೆಂಟಿಫೈ ಆಗೋದು ಪ್ಲೇಸ್ಮೆಂಟ್ಸಲ್ಲಿ ಒಳ್ಳೊಳ್ಳೆ ಪ್ಯಾಕೇಜ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ನೋಡಿ, ಇಲ್ಲಿ ಒನ್ ಆಫ್ ದ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ತೊಗೊಂಡ್ರೆ ನೀವು ಇಲ್ಲಿ NIT, ಮಣಿಪಾಲ್, ವಿಶ್ವೇಶ್ವರ ಟೆಕ್ನಾಲಜಿ ಬೆಳಗಾಮು, MS ರಾಮಯ್ಯ ಬೆಂಗಳೂರು, ಮತ್ತು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬೆಂಗಳೂರು, RV ಕಾಲೇಜು, PES, BMS, ಸಿದ್ಧಗಂಗಾ, ಈ ಥರ ಡಿಫ್ರೆಂಟ್ ಕಾಲೇಜಸ್ ಬರುತ್ತೆ. ಅದೇ ಥರ ನಿಮ್ಮ ಊರುಗಳಲ್ಲಿ ಯಾವ ಕಾಲೇಜ್ ತಿಳ್ಕೊಳ್ಳಿ ಅದನ್ನು. ಅದು ಯಾವ ಥರ ಕ್ಯಾಟಗರೈಸ್ ಆಗ್ತಾರೆ ಅಂತಂದರೆ ಪ್ಲೇಸ್ಮೆಂಟ್ಸ್ ಮೇಲೆ ನೋಡಿ. ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ನಮಗಿಲ್ಲಿ PESಗೆ 52 per lakhs per annum ಪ್ಯಾಕೇಜ್ ಬಂದಿದೆ ಒಬ್ಬ ಸ್ಟೂಡೆಂಟ್ಗೆ. ಓಕೆ, ಆಸ್ಟ್ರೇಲಿಯನ್ ಕಂಪ್ನಿ. ಸಿಮಿಲರ್ಲಿ ನೋಡಿ PSಲ್ಲಿ 48 lakhs ಬಂದಿದೆ ನಮಗಿಲ್ಲಿ. ಓಕೆ, ಸೊ ದಿಸ್ ಇಸ್ ದ ಆಪರ್ಚುನಿಟೀಸ್. ನೋಡಿ ಇಲ್ಲಿ RV ಕಾಲೇಜಲ್ಲಿ 2021 ನೋಡಿ ಇಲ್ಲಿ ಸೊ ಹೈಯೆಸ್ಟ್ ಪ್ಯಾಕೇಜ್ ಬಂದು 53 lakhs, ಹೈಯೆಸ್ಟ್ ಪ್ಯಾಕೇಜ್ ಬಂದು 53 lakhs, ಆಮೇಲೆ ಹೈಯೆಸ್ಟ್ CTC 24 lakhs, ಮತ್ತು PGಗೆ ಅಂಡರ್ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್ಗೆ, ಮತ್ತು ಆವ್ರೇಜ್ ಬಂದು ರಫ್ಲಿ ನಮಗಿಲ್ಲಿ 9 lakhs ಸಿಗುತ್ತೆ ನಮಗಿಲ್ಲಿ. ಓಕೆ, ಸೊ ಈ ಥರ ನೀವು ಒಳ್ಳೆ ಕಾಲೇಜ್ ಸೆಲೆಕ್ಟ್ ಮಾಡಿದಾಗ ಒಳ್ಳೊಳ್ಳೆ ಪ್ಲೇಸ್ಮೆಂಟ್ಸ್ ಬರುತ್ತೆ. ಅಲ್ಲಿ ಒಳ್ಳೆ ಕಾಲೇಜ್ ಸೆಲೆಕ್ಟ್ ಮಾಡಿದ ತಕ್ಷಣ ಎಲ್ಲ ಆಗ್ಬಿಡಲ್ಲ, ಅಲ್ಲಿ ಹೋದ್ಮೇಲೆ ಓದಬೇಕು, ಓದಿದ್ಮೇಲೆ ಪ್ಲೇಸ್ಮೆಂಟ್ಸ್ ಆಪರ್ಚುನಿಟಿ ಸಿಗುತ್ತೆ, ನೀವು ಒಳ್ಳೆ ಕಡೆ ಪ್ಲೇಸ್ ಆಗ್ತೀರಾ. ನೋಡಿ BMSಲ್ಲಿ 48 lakhs ಬರುತ್ತೆ. ಸೊ ಈ ಥರ ಒಂದು ಆಪರ್ಚುನಿಟಿ ಒಳ್ಳೊಳ್ಳೆ ಕಾಲೇಜಲ್ಲಿ ಮಾತ್ರ ಸಿಗೋದು, ಬೇರೆ ಕಾಲೇಜಲ್ಲಿ ಸಿಗಲ್ಲ ನಮಗಿಲ್ಲಿ. ಅಲ್ಲೂ ಸಿಗುತ್ತೆ, ಅಲ್ಲಿ ಸಿಗಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಿಮಗಲ್ಲಿ. ಸೊ ಒಳ್ಳೆ ಕಾಲೇಜ್ ಸ್ಟಾರ್ಟ್ ಮಾಡಿದಾಗ ಸೊ ನಿಮಗೆ ಆಪರ್ಚುನಿಟಿ ಜಾಸ್ತಿ ಸಿಗುತ್ತೆ. ಸೊ ಓವರ್ ಆಲ್ ದಿಸ್ ಇಸ್ ದ ಇನ್ಫಾರ್ಮೇಷನ್ ಐ ನೀಡ್ ಟು ಶೇರ್ ಟು ಯು. ಸೊ
ಇವಾಗೆಲ್ಲ ಈ ವಿಡಿಯೋಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಡಿ ಸಿ ಟಿ ಬಗ್ಗೆ ಹೇಳಿದ್ದೀನಿ. ಯಾವ ಥರ ಡಿ ಸಿ ಟಿ ಅಂದರೆ ಏನು, ಅಡ್ವಾಂಟೇಜ್ ಏನು, ಯಾವ ಥರ ನೀವು ಯೂಸ್ ಮಾಡ್ಕೊಬೋದು, ಮತ್ತು ಯಾವ ಥರ ಕಾನ್ಸಂಟ್ರೇಟ್ ಮಾಡ್ಬೋದು ನಾವಿಲ್ಲಿ, ಫೈನಲ್ ಇಯರ್ ಯಾವ ಥರ ನಾವು ಪ್ರಿಪೇರ್ ಆಗ್ಬೋದು ಡಿ ಸಿ ಟಿಗೆ ಅಥವಾ ಫೈನಲ್ ಇಯರ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಡಿಪ್ಲೊಮಾ ಸ್ಟೂಡೆಂಟ್ಸು ಯಾರು ಫೈನಲ್ ಇಯರ್ ಬಂದಿರ್ತೀರಾ ಅವರೊಂದು ಏಮ್ ಇಟ್ಕೊಬೇಕು, ಒಂದು ಗೋಲ್ ಇಟ್ಕೊಬೇಕು. ಸೊ ಸುಮ್ಮನೆ ಆಗಲ್ಲ, ರಿಸರ್ಚ್ ಆಗಬೇಕು. ಸೊ ಇಂಥ ಇನ್ಫಾರ್ಮೇಷನ್ ತಿಳ್ಕೊಂಡಾಗ ನಿಮ್ಗೆ ಎಕ್ಸಾಕ್ಟ್ಲಿ ಏನು ಮಾಡಬೇಕಂತ ಗೊತ್ತಾಗುತ್ತೆ. ಡೇಟಾ ತೊಗೊಂಡು ಅನಲೈಸ್ ಮಾಡಿ ನಾನು ಏನು ಮಾಡಬೇಕು ಫೈನಲ್ ಇಯರಲ್ಲಿ, ಡಿ ಸಿ ಟಿಲಿ ಯಾವ ಥರ ಸ್ಕೋರ್ ಮಾಡಬೇಕು, ಒಂದು ಫ್ರೇಮ್ ಮಾಡಿಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಿ ಕ್ಯಾಲ್ಕುಲೇಟಿವ್ ಆಗಿ ಎಫರ್ಟ್ ಹಾಕಿದಾಗ ಡೆಫಿನೆಟ್ಲಿ ವಿಲ್ ಗೆಟ್ ಎ ಗುಡ್ ಕಾಲೇಜ್. ಓಕೆ, ಸೊ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮಾಡ್ಬೋಣ, ಯಾವುದೋ ಒಂದು ಕಾಲೇಜ್ಗೆ ಹೋಗ್ಬೋಣ. ಡಿಪ್ಲೊಮಾ ಪಾಸ್ ಆದರೆ ನಾನು ಹೇಳ್ತಾ ಇದ್ದೀನಿ, ಡೆಫಿನೆಟ್ಲಿ ನೀವು ಡಿಪ್ಲೊಮಾ ಪಾಸ್ ಆಗಿ ಡಿ ಸಿ ಟಿ ಬರ್ದಿದ್ದೀರಾ ಅಂದರೆ ಡೆಫಿನೆಟ್ಲಿ ವಿಲ್ ಗೆಟ್ ಎ ಸೀಟ್ ಇನ್ ಒನ್ ಆಫ್ ದ ಇಂಜಿನಿಯರಿಂಗ್ ಕಾಲೇಜ್. ಬಟ್ ಸುಮ್ಮನೆ ಇಂಜಿನಿಯರಿಂಗ್ ಮಾಡೋದಕ್ಕಿಂತ ಒಳ್ಳೆ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡೋದು ತುಂಬ ಡಿಫ್ರೆನ್ಸ್ ಇದೆ. ಯಾಕಂದರೆ ಅಲ್ಲಿ ಪ್ಲೇಸ್ಮೆಂಟ್ ಸಿಗುತ್ತೆ, ನಿಮಗೆ ಅಲ್ಲಿ ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ. ಓಕೆ, ಸೊ ನೀವು ಒಳ್ಳೆ ಕಾಲೇಜ್ಗೆ ಹೋಗ್ಬೇಕಾ ಅಥವಾ ಸುಮ್ಮನೆ ಯಾವುದೋ ಒಂದು ಕಾಲೇಜ್ಗೆ ಹೋಗ್ಬೇಕಾ ನೀವು ಡಿಸೈಡ್ ಮಾಡಿ. ಡಿ ಸಿ ಟಿಯಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿ. ಅದಕ್ಕಿಂತ ಮುಂಚೆ ಫೈನಲ್ ಇಯರ್ ಎಕ್ಸಾಮ್ಸಲ್ಲಿ ಅಥವಾ ಇವಾಗ 6th ಸೆಮ್ಮಲ್ಲಿದ್ದರೆ ಅಥವಾ 5th ಸೆಮ್ಮಲ್ಲಿದ್ದರೆ ಸ್ಟಾರ್ಟ್ ಸ್ಟಡಿಂಗ್ ಫ್ರಮ್ ದ ಫಸ್ಟ್ ಇಂಟರ್ನಲ್ಸ್, ಫಸ್ಟ್ ಡೇ ಆಫ್ ದ ಫೈನಲ್ ಇಯರ್. ಸೊ ದಿಸ್ ಇಸ್ ದ ಇನ್ಫಾರ್ಮೇಷನ್ ವಾಟ್ ಐ ನೀಡ್ ಟು ಶೇರ್ ವಿತ್ ಯು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ, ನಮ್ಮ ಡಿಪ್ಲೊಮಾ ಚಾನಲ್ಗೆ. ನಮ್ಮ ಡಿಪ್ಲೊಮಾ ಚಾನಲ್ ನಮ್ಮಿಂದ ನಿಮಗಾಗಿ. ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದನ್ನು. ಓಕೆ, ಸೊ ದಟ್ ಇಟ್ ವಿಲ್ ರೀಚ್ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಡಿಪ್ಲೊಮಾ ಸ್ಟೂಡೆಂಟ್ ಇನ್ ಕರ್ನಾಟಕ. Okay, thank you.